المحطة القادمة هي الفردان للصرافة. The next station. ಪ್ರತಿಯೊಂದು ಡಿಫ್ರೆಂಟ್ ಕಾರ್ಸ್ನ ಒಂದು ಟೆಸ್ಟಿಂಗ್ ನಡೀತಿದೆ. ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಥವಾ ತೋರ್ಸೋಕೊಟ್ಟಿರುವಂಥದ್ದು ದುಬೈನ ಆಟೋಡ್ರೋಮ್ ಆಗಿರುವಂಥದ್ದು. ಏನು ಅದ್ಭುತವಾಗಿರುವಂಥ ರೇಸಿಂಗ್ ಎಲ್ಲ ನಡೀತಲ್ಲ, ಆ ಒಂದು ಪ್ಲೇಸಲ್ಲಿ ಇರುವಂಥದ್ದು. ಅಜಿತ್ ಅವ್ರು ಲಾಸ್ಟ್ ಟೈಮ್ ಇಲ್ಲಿ ಬಂದು ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು. ಈಗ ನಾನು ನೋಡಿ ಫ್ರೀಯಾಗಿ ಹೋದೆ ನೋಡ್ಕೊಂಬರೋದಕ್ಕೆ, ಅಂದರೆ ಯಾವುದೇ ಒಂದು ರೇಸಿಂಗ್ ನಡೀತಿರ್ಲಿಲ್ಲ. ಪ್ರತಿಯೊಂದು ಡಿಫ್ರೆಂಟ್ ಕಾರ್ಸ್ನ ಒಂದು ಟೆಸ್ಟಿಂಗ್ ನಡೀತಿದೆ. ಅದು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ ಯಾವ್ಯಾವ ಕಾರ್ಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. The next station. ನನಗೇನು ಅನಿಸುತ್ತೆ ಅಂದರೆ F1 ಕಾರ್ ರೇಸಿಂಗ್ನ ಟೆಸ್ಟಿಂಗ್ ಜಸ್ಟ್ ಒಂದ್ಸತಿ ಮಾಡ್ತಾರೆ ಅಂತ ಅನ್ಕೊತೀನಿ. ಬಾಕಿ ಎಲ್ಲ ಅವರ ಲ್ಯಾಬ್ಸಲ್ಲೇ ಮಾಡ್ಕೊತಾರೆ. F1 ಮೂವಿ ನೋಡಿದ್ರೆ ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ F1 ಸಿನಿಮಾ ನೋಡಿದ ತಕ್ಷಣ ಕಂಪ್ಲೀಟಾಗಿ F1 ಸಿನಿಮಾದಲ್ಲಿ ಏನಿದೆ ಅದೇ ನಿಜ, ಅದೇ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಸಿಕ್ತು ಅಂತಲ್ಲ, ಬಟ್ ಅದು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ಅದಾದ್ಮೇಲೆ ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ F1 ಸಿನಿಮಾ ಏನಿದೆ ಆ ಸಿನಿಮಾನ ನೋಡ್ಕೊ ಬನ್ನಿ. ಏನು ಅದ್ಭುತವಾಗಿ ಬ್ರ್ಯಾಡ್ ಪಿಟ್ ಅವ್ರ ಆ್ಯಕ್ಟ್ ಏನಿದ್ರೆ ನ್ಯಾಚುರಲ್. ಆಬ್ವಿಯಸ್ಲಿ ನಮ್ಮ ಎಲ್ಲ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಫ್ಯಾನ್ಸ್ ಏನಿದಾರಲ್ಲ, ಸ್ಟಾರ್ಸ್ ಏನಿದಾರಲ್ಲ, ಅವರೆಲ್ಲ ಬ್ರ್ಯಾಡ್ ಪಿಟ್ ಅವರ ಫ್ಯಾನ್ ಆಗಿರುವಂಥದ್ದು. ಸೊ ಯಾಕೆ ಅಂತ F1 ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿರುವಂಥದ್ದು. ಆ್ಯಂಡ್ ಅದ್ಭುತವಾಗಿರುವಂಥ ಆ್ಯಕ್ಟಿಂಗ್, ಅದ್ಭುತವಾಗಿರುವಂಥ ಆ್ಯಕ್ಷನ್ ಸಿನಿಮಾ ಆಗಿರುವಂಥದ್ದು F1. ಸೊ ಅದು ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಆಟೋಡ್ರೋಮ್ ಬಗ್ಗೆ ಇರೋವಂಥ ಕ್ರೇಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು F1 ಬಗ್ಗೆ ಮಾತಾಡ್ತಿದ್ದೆ. ಅದರ ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು F1ನ ರೇಸಿಂಗ್ ಮಾಡಬೇಕಾದ್ರೆ ಅದಕ್ಕೆ ಅಂತಲೇ ಒಂದು ಸಿಮ್ಯುಲೇಟರನ್ನು, ಆಮೇಲೆ ಏನಂತಾರೆ ಕಂಪ್ಲೀಟ್ಲಿ ಟ್ರೈನಿಂಗ್ ಅದೆಲ್ಲ ಮಾಡಬೇಕಾಗುತ್ತೆ. ಸೊ ಆ ಒಂದು ಟ್ರೈನಿಂಗ್ನ ರನ್ ಮಾಡೋವಂಥ ಪ್ಲೇಸೇ, ಈ ಸಿಮ್ಯುಲೇಟರ್ನ ರನ್ ಮಾಡೋವಂಥ ಪ್ಲೇಸೇ ಇದೇ ಆಗಿರುವಂಥದ್ದು. ಸೊ ನೀವು ನೋಡ್ತಿರೋ ಹಾಗೇನೆ ಚಿಕ್ಕ ಮಕ್ಕಳಿಗೆ ಚಿಕ್ಕದ್ರಿಂದಾನೆ ಕಲಿಸಿದ್ರೆ ಆಬ್ವಿಯಸ್ಲಿ ಟ್ರೈನಿಂಗ್ ಎರಡಕ್ಕೂ ಕೂಡ ಸಿಮ್ಯುಲೇಟರ್ನ ಹೇಗೆ ರನ್ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಅದೇ Gonna throw my memories away. Now I feel I'm done, and I'm cursed by every day till my time is gone. I've never felt this way before, and now I know this all for sure. I won't forget you. ಸೊ ಗೈಸ್, ಇವತ್ತಿನ ಇಶ್ಯೂ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ವಾಚಿಂಗ್. ಲವ್ ಯು ಆಲ್, ಪೀಸ್.